ಡಬಲ್ ಆ್ಯಕ್ಟಿಂಗ್ ಇದೆ. ಹೌದು, ಇದು ದರ್ಶನ್ ಅವರು ಡಬಲ್ ರೋಲ್ ಮಾಡ್ತಿದ್ದಾರೆ ಕಾಟೇರ ಮೂವಿದಲ್ಲಿ. ಫಸ್ಟ್ ಬಂದ್ಬಿಟ್ಟು ಫಾದರ್ದು ಮತ್ತು ಇನ್ನೊಂದು ಬಂದ್ಬಿಟ್ಟು ಸಂದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಒಂದು ಸೀನಲ್ಲಿ ಫಾದರ್ಗೆ ಕಣ್ಣಿನ ಮೇಲೆ ಮಾರ್ಕ್ ಇದೆ. ಯಾಕೆಂದರೆ ಅದೊಂದು ಸೀನಲ್ಲಿ ತೋರಿಸ್ತಾರೆ ಟ್ರೇಲರಲ್ಲಿ, ವೇರ್ ಅವ್ರ ಕಣ್ಣತ್ರ ಕಟ್ಟಾಗಿ ರಕ್ತ ಸೋರ್ತಿದೆ. ಅದೇ ಸೀನನ್ನು ನಾವು ಅವರು ಆ ಟ್ರೇಲರಲ್ಲೇ ಲಾಸ್ಟ್ ಎಂಡಿಂಗಲ್ಲಿ ಒಂದು ಎಮ್ಮೆನ ಕರ್ಕೊಂಬರ್ತಾರ ಸೀನ್ ಇದೆ. ಅದರಲ್ಲಿ ಆ ಸೀನಲ್ಲಿ ಕೂಡ ಅವ್ರಿಗೆ ಕಟ್ಟಾಗಿರೋ ಮಾರ್ಕ್ ಇದೆ. ಬಟ್ ಬೇರೆ ದರ್ಶನ್ಗೆ ಕಟ್ಟಾಗಿರೋ ಮಾರ್ಕ್ ಇಲ್ಲ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಅದೇ ಡಬಲ್ ಆ್ಯಕ್ಟಿಂಗ್ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಪ್ಲಸ್ ನಾನು ತೋರಿಸ್ತೀನಿ ಸೈಡ್ ಬೈ ಸೈಡು, ನೀವು ನೋಡ್ಬೋದು. ಈ ಕ್ಯಾರೆಕ್ಟರ್ ಬೇರೆ, ಈ ಕ್ಯಾರೆಕ್ಟರ್ ಬೇರೆ, ಹಾಗಾಗಿ ಇದು ಡಬಲ್ ರೋಲ್ ಇರೋದು 101%. ಪ್ಲಸ್ ಇಟ್ಸ್ ನಾಟ್ ದ ಓನ್ಲಿ ಥಿಂಗ್. ಟ್ರೈಲರ್ ಸ್ಟಾರ್ಟಿಂಗಲ್ಲೇ ಒಂದು ಡೈಲಾಗ್ ಬರುತ್ತೆ, ಅವ್ರ ಅಪ್ಪ ಎಲ್ಲ ಮಾಡ್ಬಿಟ್ಟು ಹೋದ, ಅವ್ರ ಮಗನೂ ಬರ್ತಾವನೆ ಅಂತ ಒಂದು ಡೈಲಾಗ್ ಬರುತ್ತೆ. ಸೊ ದಟ್ ಮೀನ್ಸ್ ದೇರ್ ಇಸ್ 2 roles ಇನ್ ದ ಸೇಮ್ ಮೂವಿ. ಈಗ ರೀಸೆಂಟಾಗಿ ಬಂದಿರೋ ಕಾಟೇರ ಟೈಟಲ್ ಸಾಂಗಲ್ಲೂ ಅಷ್ಟೇ, ಅದರಲ್ಲೂ ಕೂಡ ಅಪ್ಪ ಅಪ್ಪ ಅಂತ ತುಂಬ ಸರಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಇದು ಡಬಲ್ ರೋಲ್ ಅಂತ ಅನ್ನೋದು ಕನ್ಫರ್ಮ್ ಆಗಿದೆ. ನೀವು ಇದು ನಾನು ತಪ್ಪಾಗಿ ಅನಿಸಿದ್ರೆ ಪಿಕ್ಚರ್ ನೋಡಿದ್ಮೇಲೆ ನಾಳೆ ಹೆಂಗಿದ್ರು ರಿಲೀಸ್ ಆಗುತ್ತೆ. ನಾನು ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಬಿಕಾಸ್ ಇಫ್ ಇಟ್ಸ್ ರೈಟ್ ರಾಂಗ್ ನಿಮ್ಗೆ ನಾಳೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ದಟ್ ನಾನು ಎಷ್ಟು ಕರೆಕ್ಟಾಗಿದೆ, ಎಷ್ಟು ರಾಂಗ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಇದು ನಾನು ಹೇಳೋ ಪ್ರಕಾರ ಡಬಲ್ ರೋಲ್ ಇದೆ ಅಂತ ಅಷ್ಟೇ. ಕುಮಾರ್ ಗೋವಿಂದ್ ಅವ್ರ ರೋಲ್ ಬಂದ್ಬಿಟ್ಟು ಈ ದರ್ಶನ್ ಅವ್ರು ಇದಾರದಲ್ಲ, ಅವ್ರ ಜೊತೆಗೆ ಒಬ್ಬ ಹುಡುಗ ಇದ್ದಾರಲ್ಲ, ಈ ಹುಡುಗನ ಆ್ಯಕ್ಚುಲಿ ದೊಡ್ಡವನಾದ್ಮೇಲೆ ಕುಮಾರ್ ಗೋವಿಂದ್ ಆಗ್ತಾರೆ ಅನ್ನೋದು ಒಂದು ಸ್ಮಾಲ್ ರೆಫರೆನ್ಸ್. ಇದು 100% ನಾನು ಹೇಳ್ಬೋದು ಯಾಕೆ ಅಂತ. ಬಿಕಾಸ್ ದಿಸ್ ಹ್ಯಾಪನ್ಸ್ ಅಗೇನ್, ವೇರ್ ಫಸ್ಟ್ ಬಂದ್ಬಿಟ್ಟು ದರ್ಶನ್ ಜೊತೆ ಹೆಂಗಾಗಿ ಇರ್ತಾರೆ, ಅದಾದ್ಮೇಲೆ ದೊಡ್ಡವರಾದ್ಮೇಲೆ ಕುಮಾರ್ ಗೋವಿಂದ್ ಅವ್ರ ಕ್ಯಾರೆಕ್ಟರ್ ಬರುತ್ತೆ. ಅವಾಗ ಅವ್ರ ಮಗ ಬಂದಾಗ ಮಗ ಮತ್ತೆ ಕುಮಾರ್ ಗೋವಿಂದ್ ಅವರು ಒಟ್ಟಿಗೆ ಇರೋದನ್ನ ತೋರಿಸ್ತಾರೆ ಇದರಲ್ಲಿ. ನೆಕ್ಸ್ಟ್ ಕಂಟಿನ್ಯೂಷನ್ ಆದಾಗ ವೇರ್ ಕುಮಾರ್ ಗೋವಿಂದ್ ಅವ್ರು ಬಂದ್ಬಿಟ್ಟು ದರ್ಶನ್ ಅವ್ರಿಗೆ ಮೆಂಟರ್ ಆಗ್ತಾರೆ. ದಟ್ ಹಿಂಗಾಯ್ತು, ಸೊ ಯು ಹ್ಯಾವ್ ಟು ಹೆಲ್ಪ್ ದೆಮ್ ಅನ್ನೋ ಥರ ಟೈಪ್ ಕ್ಯಾಟಗರಿ ಇರುತ್ತೆ. ಸೊ ಹೌದು, ಇವ್ರು ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಇವರೇ, ಆ ಹುಡುಗಾನೇ ನೆಕ್ಸ್ಟ್ ದೊಡ್ಡವನಾದ್ಮೇಲೆ ಕುಮಾರ್ ಗೋವಿಂದ್ ಆಗೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಎಷ್ಟು ಇದನ್ನ ಎಷ್ಟು ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದನ್ನು ಹೇಳೋದು ಕರೆಕ್ಟ್ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದಪ್ಪ ನೀವು, ತಪ್ಪೇನಿದೆ, ರೈಟ್? ಬಿಗ್ ಸ್ಪಾಯ್ಲರ್ ಇದು. ನಾನು ಹೇಳಾದ್ಮೇಲೆ ಪಿಕ್ಚರ್ ತುಂಬ ಜಾಸ್ತಿ ನಿಮ್ಗೆ ಅನಿಸ್ಬೋದು, ಇವ್ನು ಹೆಂಗೆ ಹೇಳ್ಬಿಟ್ಟ ಅಂತ. ಸ್ಟಾರ್ಟಿಂಗಲ್ಲಿ ಒಂದು ಸೀನ್ ಬರುತ್ತೆ, ಒಬ್ರು ಆರ್ಕಿಯಾಲಜಿಸ್ಟ್ ಹೇಳ್ತಾಳೆ ದಟ್ ಇಷ್ಟೊಂದು ಮೂಳೆಗಳನ್ನ ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ ಅಂತ. ಆ್ಯಕ್ಚುಲಿ ಆ ಮೂಳೆಗಳು ಬಂದ್ಬಿಟ್ಟು ದರ್ಶನ್ ಸಾಯಿಸಿರೋದಲ್ಲ, ಬಟ್ ಆ ಮೂಳೆಗಳು ಬಂದ್ಬಿಟ್ಟು ಆ ಊರಲ್ಲಿರೋ ಜನಗಳದ್ದು, ಆ ಜನಗಳನ್ನ ಇವರು ಹೆಂಗೆ ಗೌರ್ಮೆಂಟಲ್ಲಿರೋರು ಮತ್ತು ಸ್ವಲ್ಪ ಜನ ಅಂದರೆ ರೈತರನ್ನ ಅವ್ರಿಗೆ ಸಿಕ್ಬೇಕಾಗಿದ್ದ ಹಕ್ಕು ಸಿಕ್ಬಾರ್ದು ಅಂದ್ಬಿಟ್ಟು ಅವ್ರನ್ನೆಲ್ಲ ಕೊಲೆ ಮಾಡಿಸ್ತಾರೆ. ಅದೇ ಸೀನು. ಅದರಲ್ಲಿ ದರ್ಶನ್ ಕೂಡ ಸಾಯ್ಬೋದು. 2 ಕ್ಯಾರೆಕ್ಟರ್ ಇದಾರಲ್ಲ, ಅಪ್ಪ ಮಗಂದು 2 ಕ್ಯಾರೆಕ್ಟರ್ ಸಾಯ್ಬೋದು, ಎಲ್ಲರೂ ಸಾಯ್ಬೋದು. ಅವರೆಲ್ಲರೂ ಸತ್ತಿರೋದು ಮೂಳೆಗಳು ಸಿಗೋದೆ ಆ ಪಿಕ್ಚರ್ನ ಕ್ಲೈಮ್ಯಾಕ್ಸ್, ಎಂಟ್ರಿ ಸ್ಟಾರ್ಟಿಂಗ್ ಶಾಟು. ಅವಾಗ ಅದು ಫೀಮೇಲ್ ಲೀಡ್ ಇರ್ತಾರಲ್ಲ, ಅವ್ರು ಹೋಗ್ಬಿಟ್ಟು ಫೀಮೇಲ್ ಲೀಡ್ ಅಂತೀನಿ, ಆರ್ಕಿಯಾಲಜಿಸ್ಟ್ ಹೋಗ್ಬಿಟ್ಟು ಏನಿದು ಯಾರ್ದಿದು ಅಂತ ಚೆಕ್ ಮಾಡ್ಸಕ್ ಹೋದಾಗ ಅವಾಗ ಆ ಸ್ಟೋರಿ ಬರೋದು ಅಂತ ನಾನು ಅನ್ಕೋತೀನಿ. ಸೊ ಎಸ್, ಇನ್ ದಿ ಎಂಡ್ ಎವ್ರಿಬಡಿ ಡೈಸ್, ಎಲ್ಲರೂ ಸತ್ತೋಗ್ತಾರೆ. ಎಲ್ಲರೂ ಸತ್ತೋಗೋದ್ರಿಂದ ಅವ್ರ ಮೂಳೆಗಳೇ ಸಿಗೋದು ಇವ್ರಿಗೆ ಫ್ಯೂಚರ್ ಅಂದರೆ ಈಗ ಪ್ರೆಸೆಂಟ್ ಡೇಲಿ. ಸೊ ಅದ್ರ ಮೇಲ್ಗಡೆ ಅವರು ಪಾಸ್ಟಲ್ಲಿ ಹೋಗ್ತಾರೆ, ಯಾರ್ದು ಸ್ಟೋರಿ ಏನಾಯಿತು ಅಂತ ಅನ್ನೋದಕ್ಕೋಸ್ಕರ ಪಿಕ್ಚರ್ ಮಾಡಿ ತೋರಿಸಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಎಸ್, ಈ ಪಿಕ್ಚರಲ್ಲಿ ಎಲ್ಲರೂ ಲಾಸ್ಟಲ್ಲಿ ಸಾಯ್ತಾರೆ. ಅದಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದು ಏನಕ್ಕೆ ಅಂತ ಇದನ್ನೇ ಹೇಳಿದ್ದು. ನನಗೆ ಕತೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗೋಗಿತ್ತು, ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದಿದ್ದು. ಇದೊಂದು ಸ್ವಲ್ಪ ಲಾಸ್ಟ್ ಎಂಡಿಂಗಲ್ಲಿ ತುಂಬ ಡಾರ್ಕ್ ಆಗ್ಬೋದು, ವೇರ್ ಎವ್ರಿಬಡಿ ಡೈಸ್. ಅದಕ್ಕೆ ಒಬ್ರು ಪೊಲೀಸ್ ಆಫೀಸರ್ ಅಕ್ಷತಣ್ಣ ಅವರು ಪೊಲೀಸ್ ಕ್ಯಾರೆಕ್ಟರ್ಲ್ಲೂ ಕಾಣಿಸ್ಕೋಬೋದು, ಅಲ್ಲಿ ಎಷ್ಟೊಂದು ಜನ ಸಾಯಿಸ್ತಾರ ಸೀನ್ಗಳು ಕಾಣಿಸುತ್ತೆ ಟ್ರೈಲರಲ್ಲೇ. ಸೊ ನಾನು ಅದಕ್ಕೆ ಹೇಳಿ ಟ್ರೈಲರಲ್ಲಿ ಎಷ್ಟೊಂದು ತುಂಬ ರಿವೀಲ್ ಮಾಡಿದ್ದಾರೆ, ವಿಚ್ ಈಸ್ ಸಪೋಸ್ ರಿವೀಲ್ ಮಾಡಬಾರ್ದಾಗಿತ್ತು. ಇಟ್ಸ್ ಓಕೆ. ಎಸ್, ಥ್ಯಾಂಕ್ಸ್ ಫಾರ್ ವಾಚ್. ವಿಡಿಯೋ ಇಷ್ಟ ಆಗಿದ್ದರೆ, ನಾನು ಹೇಳಿದ್ದು ಕರೆಕ್ಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾಳೆ ಇರೋದು ಮೂವಿ. ಸೊ ಇವಾಗ ಐಡಿಯಾ ಕೊಟ್ಟಿದ್ದೀನಿ ಏನಿರ್ಬೋದು, ಏನಿರಲ್ಲ ಅಂತ. ಸೊ ನೋಡಿ, ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ನಾನು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ತೀರಾ, ಅವಾಗ ನಂದನ್ನು ಅದನ್ನು ಕಂಪೇರ್ ಮಾಡಿ ನೋಡಿರಿ, ಇವ್ನು ಹೇಳಿದ್ದು ಕರೆಕ್ಟಾಗಿತ್ತಾ ಇಲ್ವಾ ಅಂತ. ಕರೆಕ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.